ಇರೋದು. ಸೊ ನಾನು ಕಪ್ಪೆಗಳು ಸ್ಟಡಿ ಮಾಡಬೇಕಾದ್ರೂ ಭಾಳ ಕಮ್ಮಿ ಜನ ಇದ್ದರು ಕಪ್ಪೆ ನೋಡೋರು. ನನ್ನ PhD ಆದಮೇಲೂ ಪೋಸ್ಟ್ ಡಾಕ್ ಮಾಡಬೇಕಾದ್ರೂ ಅಷ್ಟು ನಂಬರ್ ಆಫ್ ಪೀಪಲ್ ಲೆಸ್. ಸೊ ಐ ಥಾಟ್ ಚೀತಾ, ಲೆಪರ್ಡ್, ಮೊಸಳೆ ಮಾತ್ರ ಇಲ್ಲ, ಕೆಲವು ಸ್ಪೀಶೀಸ್ ಪ್ರಭೇದಗಳು, ಕಪ್ಪೆಗಳಿರ್ಬೋದು, ಕೀಟಗಳಿರ್ಬೋದು, ಅಂಥದ್ದು ಇರುತ್ತೆ. ಅದನ್ನು ನಾವು ಯಾಕೆ ಫೋಕಸ್ ಮಾಡೋದು? ಅದನ್ನು ಫೋಕಸ್ ಮಾಡೋದಕ್ಕೆ ದ ಬೆಸ್ಟ್ ವೇ ಈಸ್ ನಾಟ್ ಜಸ್ಟ್ ಅಂದರೆ ಅದನ್ನು ಮಾತು ಹೇಳಿ ಹೇಳಿ ಮಾಡೋದಲ್ಲ, ವೆನ್ ವಿ ಡೂ ಇಟ್ ಟುಗೆದರ್, ಒಟ್ಟಿಗೆ ಮಾಡ್ತಾ ಮಾಡ್ತಾ ಕಲಿಯೋದಕ್ಕೆ ಒಳ್ಳೇದಾಗುತ್ತೆ ಅಂತೇಳಿ ಗುಡ್ ರೆಸ್ಪಾನ್ಸ್. ಆಮೇಲಿಂದ ನಾವು ವಿ ಸ್ಟಾರ್ಟೆಡ್ ಆರ್ಗನೈಸಿಂಗ್. ಸೊ ಮೊದಲಲ್ಲಿ ಮಾಡಿದಾಗ ಅಂದರೆ 15-20 ಜನ ಅವರೇ ನಾವು ಕಪ್ಪೆ ಅಧ್ಯಯನ ಮಾಡ್ಬೋದಾ, ಕಪ್ಪೆ ವಾಕ್ ಮಾಡ್ಬೋದಾ ಅಂತ ಶುರು ಮಾಡಿದ್ವಿ ಬಿಸಿಲಲ್ಲಿ. ಈಗ ಅದು 14-15 ವರ್ಷ ಆಯಿತು. ಸೊ ಜನಗಳೇ ಸೇರ್ಕೊಂಡು ಮಾಡ್ತಾ ಇದ್ದಾರೆ ಮತ್ತು ಅದೇ ಅವರೇ ಮಾಡ್ತಾರೆ. ಬಟ್ ನಾವು ಈಗ ರಿಸೋರ್ಸ್ ಪರ್ಸನ್ಸ್ ಹಂಗೆ ಹೋಗ್ತೀವಿ. ಸೊ ಏನಾದರೂ